ಸರ್ ಅಧ್ಯಕ್ಷ ಹೋಗಿದ್ದಾರೆ ಶನಿವಾರ ಡ್ಯೂಟಿಗೆ ಹೋಗಿದ್ದಾರೆ. ಅದು ಶನಿವಾರ ಡ್ಯೂಟಿಗೆ ಹೋಗೋಕ್ಕಿಂತ ಮೊದಲೇ ಇವರು ಕಿಡ್ನಾಪ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಇರ್ತಿತ್ತು ಅಲ್ಲೇ ಹೋಗಿಲ್ಲ. ಗಾಡಿ ಅವನು ಸ್ಕೂಟ್ರ್ ತಗೊಂಡು ಹೋಗ್ತಿದ್ದ. ಅದು ಕೂಡ ಅದು ಒಂದು 200-300 ಮೀಟರ್ ದೂರದಲ್ಲಿ ಗಾಡಿ ಹೆಚ್ಚಿನದಾಗಿ ಅವಳು ಚಿಂತೆ ಆಗ್ತದೆ. ಚಿಂತೆ ಅವಳು ಹೆಂಗೆ ಭವಿಷ್ಯ ರೂಪಿಸ್ಕೊಳ್ಬೇಕು ಅಂತ. ನಗರ ಪ್ರಮುಖ ಆಗಿದ್ದಾರೆ. ಅದೇ ಹೇಳಿದ್ರು. ರೇಣುಕಸ್ವಾಮಿಯವರ ಕೊಲೆ ಆಗಿದೆ ಅಂಥೇಳಿ ಮೊನ್ನೆ ನಾನು ದೆಹಲಿಯಲ್ಲಿದ್ದಾಗಲೇ ಸುದ್ದಿ ಕೇಳಿದೆ. ಭಾಳ ನೋವಾಯಿತು, ಆಘಾತ ಆಯಿತು. ಸಮಾಜದಲ್ಲಿ ಇಂಥ ಅಹಿತಕರ ಘಟನೆಗಳು ನಡಿಬಾರ್ದು. ಯಾರೂ ಕೂಡ ಕಾನೂನನ್ನು ಕೈಗೆತ್ತಿಕೊಳ್ಬಾರ್ದು. ಸರ್ಕಾರ ಇಂಥ ಘಟನೆಗಳು ನಡೆದಾಗ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಯಾರೇ ತಪ್ಪು ಮಾಡಿದ್ದರೂ ಕೂಡ ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು. ವಾರಗಟ್ಟಲೆ ಅವ್ರನ್ನ ಒಯ್ದು ಇಟ್ಕೊಂಡು ಚಿತ್ರಹಿಂಸೆ ಕೊಟ್ಟು ಕೊಲೆ ಆಗಿದೆ ಅಂಥೇಳಿ ಕೆಲವರಿಂದ ಮಾಧ್ಯಮಗಳ ಮೂಲಕ ನೋಡಿದಾಗ ಮನಸ್ಸಿಗೆ ಆಘಾತ ಆಯಿತು. ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಇಂಥ ಘಟನೆಗಳು ಪದೇ ಪದೇ ನಡೀತಾ ಇದ್ದಾವೆ. ಹುಬ್ಬಳ್ಳಿಯಲ್ಲಿ, ಚಿತ್ರದುರ್ಗದಲ್ಲಿ, ಇನ್ನೂ ಅನೇಕ ಕಡೆ ಇಂಥ ಘಟನೆಗಳು ನಡೀತಾ ಇದ್ದಾವೆ. ಸರ್ಕಾರ ಮತ್ತು ಕಾನೂನಿನ ಭಯ ಇಲ್ಲದಂತಾಗಿದೆ. ಅದಕ್ಕಾಗಿ ಸರ್ಕಾರ ಇಂಥ ಪ್ರಕರಣಗಳನ್ನು ವಿಶೇಷವಾಗಿ ತನಿಖೆ ಮಾಡಿಸಿ ಯಾರೇ ತಪ್ಪಿಸ್ತರಿರಲಿ, ಅವ್ರು ಎಷ್ಟೇ ದೊಡ್ಡವರಿರಲಿ, ಎಷ್ಟೇ ಶ್ರೀಮಂತರಿರಲಿ, ಅಂಥವ್ರಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸೋದ್ರ ಮೂಲಕ ಸಮಾಜಕ್ಕೆ ಸಂದೇಶ ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು ಅಂತ ಒತ್ತಾಯ ಮಾಡ್ತೇನೆ. ದರ್ಶನ್ ಅವರ ಈ ಒಂದು ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಾರೆ. ದರ್ಶನ್ ಅವರೇ ಈ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಆಗಿದೆ. ಯಾರೇ ಇರಲಿ, ನಾನು ಹೇಳೋದೇನು, ತನಿಖೆಯಿಂದ ಸತ್ಯ ಹೊರಗೆ ಬರಬೇಕು. ಯಾರು ಮಾಡಿದರು, ಯಾವ ಕಾರಣಕ್ಕೆ ಮಾಡಿದರು. ಅಕಸ್ಮಾತಾಗಿ ಯಾರಿಗಾದರೂ ರೇಣುಕಸ್ವಾಮಿಯಿಂದ ನೋವಾಗಿದ್ದರೆ ಕಂಪ್ಲೇಂಟ್ ಮಾಡ್ಬೋದಾಗಿತ್ತು, ಪೊಲೀಸರಿಗೆ ಹೇಳ್ಬೋದಾಗಿತ್ತು. ಆದರೆ ಅವರ ಕೊಲೆ ಮಾಡಿರ್ತಕ್ಕಂಥದ್ದು ಯಾರೂ ಕೂಡ ಸಹಿಸಿಕೊಳ್ಳುವಂಥದ್ದಲ್ಲ, ಒಪ್ಪುವಂಥದ್ದಲ್ಲ. ಅದಕ್ಕೆ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ. ಮೃತರ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ